ಗುಡ್ ಮಾರ್ನಿಂಗ್ ಅಂಡ್ ದಿನಕಾಶ್. ಇವತ್ತು ಎಲ್ಲರೂ ಸೇರಿ ಮಾಡಿರೋ ಕೆಲಸ ಏನಪ್ಪಾ ಅಂತಂದ್ರೆ ಇದು ಫ್ರೀಡಮ್ ಫ್ರಾಮ್ ಡಿಸ್ಟ್ರಾಕ್ಷನ್ ಕ್ಯಾಂಪಿನ ಚರ್ಚೆ ಮತ್ತು ಪ್ರೊಡಕ್ಟಿವಿಟಿ ಬಗ್ಗೆ ಒಂದು ಇಡೀ ದಿವಸ ಮೀಟಿಂಗ್ ಆಯ್ತು. ಮೀಟಿಂಗ್ ಒಳಗೆ ನನ್ನ ಜೊತೆಗೆ ಶಶಿಕಾಂತ್, ಡಾಕ್ಟರ್ ಜೂನಿಯರ್ ಡಾಕ್ಟರ್, ಅಪ್ಕಮಿಂಗ್ ಡಾಕ್ಟರ್ ರಜನಿ ಅಂಡ್ ಅರುಂಧತಿ ಅಂಡ್ ವೈಶಾಲಿ ಮೇಡಮ್ ಇದ್ದಾರೆ. ನಾವೆಲ್ಲರೂ ಸೇರಿ ಏನ್ ಕೆಲಸ ಮಾಡಿರಂದ್ರೆ ಡಿಸ್ಟ್ರಾಕ್ಷನ್ ಕ್ಯಾಂಪ್ ಅಂತ ಹೇಳಿ, ಅಂದ್ರೆ ಫ್ರೀಡಮ್ ಫ್ರಾಮ್ ಡಿಸ್ಟ್ರಾಕ್ಷನ್ ಕ್ಯಾಂಪ್ ಅಥವಾ ಮೊಬೈಲ್ ಡಿ ಅಡಿಕ್ಷನ್ ಕ್ಯಾಂಪ್ ಅಂತ ಬ್ರಾಕೆಟ್ ಒಳಗೆ ನಾವು ಹೇಳ್ತೀವಿ. ಈ ಕ್ಯಾಂಪಿನ ತಯಾರಿ ನಾವು ಮಾಡ್ಲಿಕ್ಕೆ ಇವತ್ತು ನೋಡ್ರಿ ಆಫೀಸ್ನಾಗ ಮೀಟಿಂಗ್ ಮುಗಿಸಿ ಎಲ್ಲರೂ ಹೋಗ್ಯಾರ. ಮೊಬೈಲ್ ಇಲ್ದ ನಾವು ಪ್ರಪಂಚ ಇವತ್ತು ನಡೆಯಂಗಿಲ್ಲ. ಮೊಬೈಲ್ ಪಾರ್ಟ್ ಆಫ್ ಆದ್ರೆ ಅದನ್ನ ಹೊರತುಪಡಿಸಿ ನಾವು ಜೀವನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಈಗ ಅದರಿಂದ ಅವರು ಹಣ ಗಳಿಸ್ತಾರ, ಕಲಿತಾರ ಅಂದ್ರೆ ಓಕೆ. ಆದ್ರ ಆರೋಗ್ಯ ದೃಷ್ಟಿ ಒಳಗ ನಮ್ಮ ಮಕ್ಕಳಿಗೆ ನಾವೇನ್ ಟ್ರೈನಿಂಗ್ ಕೊಡಬೇಕಾಗಿದೆ, ಮೊಬೈಲ್ ರಹಿತನೂ ಕೆಲವೊಂದಿಷ್ಟು ಆಟವ, ಮೊಬೈಲ್ ರಹಿತನೂ ಕೆಲವೊಂದಿಷ್ಟು ಕೆಲಸ ಮಾಡಬಹುದು, ಮೊಬೈಲ್ ಇಲ್ದೆ ನಾವು ಹೆಂಗ್ ಇರಬೇಕು ಅನ್ನೋದು. ಸೊ ಆ ನಿಟ್ಟಿನೊಳಗಡೆ ನಾವು ಮಾಡ್ತಾ ಇರುವಂತಹ ಕೆಲಸ ಏನಂದ್ರೆ ಫ್ರೀ ಫ್ರಾಮ್ ಡಿಸ್ಟ್ರಾಕ್ಷನ್ ಕ್ಯಾಂಪ್ ಅಂತ ಹೇಳಿ. ಡೆಫಿನೆಟ್ಲಿ ನಾವೇನ್ ಹೆಲ್ಪ್ ಮಾಡ್ಲಿಕ್ಕೆ ಮಕ್ಕಳಿಗೆ ಮೊಬೈಲ್ ರಹಿತವಾಗಿ ನಾವು ಹೆಂಗ್ ಇರಬೇಕು ಅನ್ನೋದನ್ನ ಕಲಿಸ್ಲಿಕ್ಕೆ ಮಾಡ್ರಿ. ಮತ್ತೆ ಈ ಕ್ಯಾಂಪ್ಗೆ ನಿಮ್ಮ ಸುತ್ತಮುತ್ತಲಿನ ಮಕ್ಕಳನ್ನ ಮತ್ತೆ ನಿಮ್ಮ ಮಕ್ಕಳನ್ನ ಇದಕ್ಕೆ ಕಳಿಸ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ನಾನು ನಿಮ್ ಜೊತೆಗಿದ್ದೀನಿ. ನಿನ್ನೆ ಒಂದು ಕೇಸ್ ಬಗ್ಗೆ ನಾನು ನಿಮ್ಗೆ ಹಂಚ್ಕೋಬೇಕು ಅಂತ ಹೇಳಿ ಪಾಲಕರು ಬಂದಿದ್ರು, ತಮ್ಮ ಒಂದು ಅನುಭವವನ್ನ ಹಂಚ್ಕೊಂಡು ಹೋಗಿದ್ರು. ಈ ಕೇಸು 1.5 ವರ್ಷದಿಂದ ಬಂದಿದ್ರಿ. ಮಗು ಶಾಲೆಗೆ ಹೋಗ್ಲಿಕ್ಕೆ ಆಸಕ್ತಿ ಇಲ್ಲ, ಶಾಲೆ ಒಳಗೆ ಇಳಿದು ಇಳಿಯಂಗಿಲ್ಲ, ಅಭ್ಯಾಸ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಕಂಪ್ಲೇಂಟ್ಸ್ ಇದ್ರು. ಅವ್ರು ಏನ್ ಮಾಡಿದ್ರು, ಹಲವಾರು ಗುಡಿ ಗುಂಡಾರ, ಡಾಕ್ಟ್ರು, ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಬೇರೆ ಬೇರೆ ಕಡೆ ಹೋಗಿ ಪರಿಹಾರವನ್ನು ಹುಡುಕಿದ್ರು. ಪಾಪ ಅವರೆಲ್ಲರೂ ಸರಿಯಾದ ಪರಿಹಾರ ಕೊಟ್ಟಿದ್ರು, ಅದ್ರ ಬದಲಾವಣೆ ಆಗಿದ್ದು. ನನ್ನ ಕಡೆ ಬಂದ್ಮೇಲೆ ಆಗಿರುವಂತಹ ಪುಟ್ಟ ಬದಲಾವಣೆ ಏನಪ್ಪಾ ಅಂದ್ರೆ, ಪಾಲಕರಿಗೆ ಮಗುವಿನ ಶಿಕ್ಷಣದಲ್ಲಿ ನ್ಯೂನ್ಯತೆ ಇಲ್ಲ, ತೊಂದರೆ ಇದೆ ಅಂತ ಹೇಳಿದೆ. ಅವಾಗ ಕೆಲವೊಂದಿಷ್ಟು ಟಿಪ್ಪಣಿಗಳನ್ನ ಪಾಲಕರಿಗೆ ಕೊಟ್ಟು ಅವರಿಗೆ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಾಗ ಅವುಗಳನ್ನ ಅವರು ಕಾರ್ಯರೂಪದಲ್ಲಿ ತಂದು ರೂಢಿ ಒಳಗೆ ತಂದಾಗ ಈ ವರ್ಷ ಮಗು ಪರೀಕ್ಷಾ ಬರ್ಲಿಕ್ಕೆ ರೆಡಿ ಆಗ್ಯಾನ, ಮತ್ತ ಉತ್ಸಾಹದಿಂದ ಅಭ್ಯಾಸ ಮಾಡ್ಲಿಕ್ಕೂ ತನ್ನ ಆಸಕ್ತಿಯನ್ನ ತೋರ್ಸಾನ. ಇಡೀ 2 ವರ್ಷದ ಕಥೆಯನ್ನ ನನಗೆ ಬಹಳ ಚಲೋ ಅನಿಸ್ತು. ಅವ್ರು ಬಂದು ನಿನ್ನೆ ಹಂಚ್ಕೊಂಡಾಗ ಇವತ್ತಿನ ಕೆಲಸ ಮುಗಿತು ನೋಡ್ರಿ. ಮರಳಿ ಗೂಡಿಗೆ